ನಮಸ್ತೆ ಮಿತ್ರರೇ, ಇವತ್ತು ಒಂದು ಸ್ಪೆಷಲ್ ಆದ ಕೊರಿಯಾಂಡರ್ ಫಿಶ್ ಮಸಾಲ ಮಾಡುವ. ಅದನ್ನು ನಾನು ಬಂಗುಡೆ ಮೀನಿನಿಂದ ಮಾಡ್ತಿದ್ದೇನೆ. ಈ ಬಂಗುಡೆಯನ್ನೊಂದು ಅಡ್ಡಕ್ಕೆ ಸೀಳಿ ಯಾವಾಗಲೂ ನಾವು ಮಾಡೋದು. ಇವತ್ತು ನಾನು ಉದ್ದಕ್ಕೆ ಸೀಳಿ ಅದರೊಳಗೆ ಫಿಲ್ಲಿಂಗ್ಸ್ ಮಾಡಿ ಯಾವೆಲ್ಲ ಸಾಮಗ್ರಿಗಳನ್ನು ಉಪಯೋಗಿಸಿ ಮಾಡುತ್ತಿದ್ದೇನೆ ಎಂದು ನೋಡೋಣಲ್ಲವೇ ಮಿತ್ರರೇ. ಈ ಬಂಗುಡೆಯ ಸ್ಪೆಷಲ್ ಫ್ರೈಗೆ ಬೇಕಾಗುವ ಸಾಮಗ್ರಿಗಳು ನೋಡಿ. ದೊಡ್ಡ ದೊಡ್ಡ 2 ಬಂಗುಡೆ ಸಿಕ್ಕಿದೆ. ಇದರಲ್ಲೀಗ ನಾನು ಒಂದು ಬಂಗುಡೆಯನ್ನು ನಿಮಗೆ ಹೇಗೆ ಒಂದು ಸ್ಪೆಷಲ್ ಆಗಿ ಇಮಿಡಿಯೇಟ್ಲಿ ಕ್ವಿಕ್ ಆಗಿ ಮಾಡುವಂತಹ ಒಂದು ಫ್ರೈ ಅನ್ನು ನಾನು ಮಾಡಿ ತೋರಿಸ್ತಿದ್ದೇನೆ. ಕೇವಲ 15 ನಿಮಿಷದಲ್ಲಿ ಆಗ್ತದೆ. ಇದಕ್ಕೆ 5 ಬ್ಯಾಡ್ಗೆ ಮೆಣಸು ತೆಗೆದುಕೊಂಡಿದ್ದೇನೆ, 1 ಚಮಚದಷ್ಟು ಜೀರಿಗೆ, ಸ್ವಲ್ಪ ಹಳದಿ ಪುಡಿ, ಒಂದು ಸಣ್ಣ ತುಂಡು ಜಿಂಜರ್ ಶುಂಠಿ, 5-6 ಗಾರ್ಲಿಕ್ ಪಾಡ್ಸ್ ಮತ್ತು ಒಂದು ಸ್ವಲ್ಪ ನೋಡಿ ಒಂದು 1/4 ಚಮಚದಷ್ಟು ಮೆಂತೆ ತೆಗೆದುಕೊಂಡಿದ್ದೇನೆ. ನಾನು ಬೇರೆ ಇಟ್ಟುಕೊಂಡಿದ್ದೇನೆ, ಅದನ್ನೀಗ ನಾನು ಹೇಳ್ತೇನೆ ಏನು ಮಾಡಬೇಕು ಹೇಳಿ. ಈಗ ಇಲ್ಲಿ 1/2 ಚಮಚದಷ್ಟು ನಾನು ಕಾರ್ನ್ ಫ್ಲೋರ್ ತೆಗೆದುಕೊಂಡಿದ್ದೇನೆ. ಮತ್ತೆ ಕೊತ್ತಂಬರಿ ಸೊಪ್ಪು ಒಂದಿಷ್ಟು, ಒಂದು 1/4 ಕಟ್ಟಿನಷ್ಟು, ಮತ್ತೊಂದು 2 ಒಗ್ಗರಣೆಯ ಸೊಪ್ಪು ಕರಿ ಲೀವ್ಸ್. ಈಗ ಇಲ್ಲಿ ನೋಡಿ, ನಾನು ನೀರನ್ನು ಬಿಸಿ ಆಗಲಿಕ್ಕೆ ಇಟ್ಟುಕೊಂಡಿದ್ದೇನೆ. ಇದೀಗ ಕುದಿತಾ ಉಂಟು. ಇದನ್ನು ನಾನು ಈ ಮೆಣಸು ಮತ್ತು ಮೆಂತೆ ಒಟ್ಟಿಗೆ ನೋಡಿ ಹಾಕೊಂಡಿದ್ದೇನೆ. ಮೆಣಸು ಮೆಂತೆ ನಾನು ಬೇರೆ ಇಟ್ಟುಕೊಂಡಿದ್ದೆ. ಈಗ ಅದಕ್ಕೆ ನಾನು ಮೆಣಸನ್ನು ಸೇರಿಸ್ತಿದ್ದೇನೆ. ಈಗ ಬಿಸಿಯಾದ ಈ ನೀರನ್ನು ನಾನು ತೆಗೆದುಕೊಂಡು ಇದಕ್ಕೆ ಹಾಕಿ ಒಂದು 10 ನಿಮಿಷ ಇಡ್ತೇನೆ. ಅಷ್ಟರಲ್ಲಿ ನಾನು ಈ ಮೀನನ್ನು ಕ್ಲೀನ್ ಮಾಡಿ ತರ್ತೇನೆ. ಸೊ ಮೀನು ಕ್ಲೀನ್ ಆದ್ಮೇಲೆ ಇನ್ನು ನಮ್ಮ ಕೆಲಸ. ಅಷ್ಟರಲ್ಲಿ ಈ ಮೆಣಸು ಸಮೇತ ಈ ಬಿಸಿ ನೀರಿನಲ್ಲಿ ಒಳ್ಳೆ ನೆನೀತದೆ. ಅದರೊಟ್ಟಿಗೆ ಮೆಂತೆಯನ್ನು ನಾನು ವೀಕ್ಷಕರೇ, ಇಲ್ಲಿ ನೋಡಿ ಮೀನನ್ನು ಚೆನ್ನಾಗಿ ನಾನು ಕ್ಲೀನ್ ಮಾಡಿ ಈಗ ತಂದಿದ್ದೇನೆ. ಈಗ ನಾವು ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡೋಣ. ಈಗ ಮೀನನ್ನು ಸಹ ಕಟ್ ಮಾಡುವ ಒಂದು ರೀತಿ ಬೇರೆಯಾಗಿ ಉಂಟು. ಈಗ ಈ ಮಿಕ್ಸಿ ಜಾರ್ನಲ್ಲಿ, ಸಣ್ಣ ಮಿಕ್ಸಿ ಜಾರ್ನಲ್ಲಿ ನಾವು ಇಲ್ಲಿ ನೋಡಿ ಈ ಮೆಣಸು ನಾನು ಹೇಗೆ ನೀರಿನಲ್ಲಿ ಹಾಕಿಟ್ಟ ಮೆಣಸು, ಹಾಗೂ ಈ ಮೆಂತೆ ಕಾಳು, ಈ ನೀರನ್ನು ತೆಗೆಯೋಣ. ನಾವು ಖಾಲಿ ಮೆಂತೆ ಕಾಳನ್ನು ಮಾತ್ರ ಹಾಕೋಣ. ಸ್ವಲ್ಪ ಇರಲಿ ನೀರಿದ್ರದ್ದು ಹಾಕೊಳ್ಳೋಣ. ಇನ್ನು ಈ ಶುಂಠಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳೋಣ, ಇಲ್ಲದಿದ್ರದ್ದು ಸ್ವಲ್ಪ ಗ್ರೈಂಡ್ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದಲ್ಲ. ಹಾಗೂ ಈ ಒಂದು ಬೆಳ್ಳುಳ್ಳಿ, ಜೀರಿಗೆ, ಹಳದಿ ಪುಡಿ, ಹಾಗೂ ಈ ನೋಡಿ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು, ಮತ್ತು ಈ ಕೊತ್ತಂಬರಿ ಸೊಪ್ಪು ನೋಡಿ. ಇದು ಕೊತ್ತಂಬರಿ ಸೊಪ್ಪು. ನಿಮ್ಮ ಹತ್ರ ಪುದೀನ ಸೊಪ್ಪಿದ್ರೆ ಒಂದು 4 ಎಲೆ ಇದನ್ನ ಪುದೀನ ಸೊಪ್ಪು ಸಹ ಹಾಕಿದ್ರೆ ಬಹಳ ಪರಿಮಳ ಆಗ್ತದೆ. ಈಗ ನನ್ನ ಹತ್ರ ಪುದೀನ ಇಲ್ಲ, ಇಲ್ಲದಿದ್ರೆ ಒಂದು 4 ಎಲೆ ಹಾಕ್ತೇನೆ ಯಾವಾಗ್ಲೂ ನಾನು. ನೋಡಿ ಹಾಕಿ ಈವನ್ ಈ ಕಾರ್ನ್ ಫ್ಲೋರ್ ಅನ್ನು ಸಹ ಹಾಕೊಳ್ಳೋಣ ಇದಕ್ಕೆ. ಇನ್ನು ಸ್ವಲ್ಪ ನೀರನ್ನು ಹಾಕೊಂಡು ನೋಡಿ, ಇದೇ ನಾವು ಮೆಣಸನ್ನು ಕ್ಲೀನ್ ಮಾಡಿದಂತ, ಇದು ಮುಳುಗಿಸಿದಂತಹ ನೀರಿನಲ್ಲಿ, ಅಂದ್ರೆ ಮೆಣಸನ್ನು ಮೊದಲಿಗೆ ನಾವು ಕ್ಲೀನ್ ಮಾಡಿಟ್ಟುಕೊಂಡು ಮತ್ತೆ ಹಾಕಿಕೊಳ್ಬೇಕು ಮೆಣಸನ್ನು. ಅಂದ್ರೆ ಮೆಂತೆಯ ನೀರಲ್ಲ ಇದು, ಸ್ವಲ್ಪ ಮೆಂತೆ ಅದರಲ್ಲಿ ಉಂಟಲ್ಲ, ಸ್ವಲ್ಪ ಇದನ್ನು ಮಾಡಿ ನಾವು ಈಗ ನಾನು ಇದನ್ನು ಗ್ರೈಂಡ್ ಮಾಡಿ ತರ್ತೇನೆ ವೀಕ್ಷಕರೇ. ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಮಸಾಲೆ ರೆಡಿ ಆಗಿದೆ. ಈ ಹೊತ್ತಿನಲ್ಲಿ ನೀವು ಉಪ್ಪನ್ನು ಸ್ವಲ್ಪ ಚೆಕ್ ಮಾಡಿಕೊಳ್ಬೇಕು, ಉಪ್ಪು ಹುಳಿ ಎಲ್ಲ ಸರಿ ಉಂಟಾ ಅಂತ. ಆಗ ನಾನು ನಿಮಗೆ ಉಪ್ಪು ಹಾಕುವುದನ್ನು ವಿಡಿಯೋ ಸ್ಕಿಪ್ ಆಗಿದೆ, ಉಪ್ಪು ಹಾಕೊಂಡಿದ್ದೇನೆ ನಾನು ಇದಕ್ಕೆ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕುವಾಗ ಗ್ರೈಂಡ್ ಮಾಡುವ ಮೊದಲೇ ಉಪ್ಪನ್ನು ಹಾಕೊಂಡಿದ್ದೇನೆ. ಈಗ ಇದರಲ್ಲಿ ಉಪ್ಪು ಕಡಿಮೆ ಇದ್ರೆ ನೀವು ಸ್ವಲ್ಪ ಉಪ್ಪು, ಇದು ಸ್ವಲ್ಪ ಉಪ್ಪು ಕಡಿಮೆ, ಸ್ವಲ್ಪ ಉಪ್ಪನ್ನು ಹಾಕೊಂಡು ನಾನು ನೋಡಿ, ನಾನು ಕಡಿಮೆ ಉಂಟು, ಸ್ವಲ್ಪ ತಿರುಗಿಸ್ಕೊಳ್ತೇನೆ. ಇದೀಗ ಹೀಗೆ ಇರಲಿ ವೀಕ್ಷಕರೇ. ಈಗ ಇಲ್ಲಿ ನೋಡಿ, ಈ ಮೀನನ್ನು ನಾನು ಏನ್ ಮಾಡ್ತಿದ್ದೇನೆ ಹೇಳಿದ್ರೆ, ಇದು ಒಳ್ಳೆ ಕ್ಲೀನ್ ಆಗಿರ್ಬೇಕು.
ಇದರ ಒಳಗೆಲ್ಲ ಏನು ಇರಬಾರ್ದು, ನೀಟಾಗಿ ಕ್ಲೀನ್ ಮಾಡ್ದ ಇದನ್ನು ನಾವೀಗ ಹೇಗೆ ಕಟ್ ಮಾಡಿಕೊಳ್ತಿದ್ದೇನೆ ಹೇಳಿದರೆ, ನಾನು ಈ ಮೀನು ಮಾರುವವರು ಏನ್ ಮಾಡ್ತಾರೆ, ಈ ಮಳೆಗಾಲಕ್ಕೆ ಒಣಗಿಸಿ ಇಡ್ತಾರೆ ನೋಡಿ, ಆ ಟೈಪಿನಲ್ಲಿ ನಾವು ಇದನ್ನೀಗ ಕಟ್ ಮಾಡಿಕೊಳ್ತಿದ್ದೇನೆ. ನೋಡಿ ಹೀಗೆ ಕಟ್ ಮಾಡಿಕೊಂಡು ಇದರ ಒಳಗೆ ನಾವು ಮಸಾಲೆಯನ್ನು ಹಾಕೊಳ್ತಿದ್ದೇವೆ. ಇದು ಕೂಡ್ಲೆ ಕಾಯಿಸುವಂತಹ ಮೀನು ವೀಕ್ಷಕರೇ. ನೋಡಿ ಈಗ ಇದರ ಒಳಗೆ ಸುರಿಗೆ ಬಹಳ ರುಚಿಕರವಾಗಿರ್ತದೆ. ಅಂದ್ರೆ ಮಸಾಲೆ ಎಲ್ಲಕ್ಕೆ ಸಹ ಈಗ ಹೋಗ್ತದೆ ನೋಡಿ. ಇದನ್ನೇನು ಇನ್ನು ಮ್ಯಾರಿನೇಟ್ ಮಾಡಿ ಏನು ಇಡ್ಲಿಕ್ಕಿಲ್ಲ, ಹೀಗೆ ಎಷ್ಟು ಮಸಾಲೆ ಬೇಕು ನೋಡಿ ಅಷ್ಟು ಮಸಾಲೆಯನ್ನು ಹಾಕಿ ನೋಡಿ, ಈ ಸೈಡ್ ಇದ್ದು ಮಸಾಲೆಗಳು ರೆಡಿ ಆಯ್ತು. ಇಲ್ಲಿ ಇದನ್ನು ಸಹ ಬೇಕಿದ್ರೆ ನೀವು ಭಾಗ ಮಾಡಿಕೊಳ್ಬಹುದು, ಹೀಗೆ 2 ಭಾಗಗಳಾಗಿ ಇದನ್ನು ಸಹ ನೀವು ಮಾಡಿಕೊಂಡ್ರೆ ಆಗ್ತದೆ. ನಿಮ್ಗೆ ಆದ್ರೆ ಮಾಡಿಕೊಳ್ಳಿ, ಇಲ್ಲದಿದ್ರೆ ಹಾಗೆ ಬಿಟ್ಟರೆ ಸಹ ತೊಂದರೆ ಇಲ್ಲ. ಇಷ್ಟೀಗ ಆದ ಮೇಲೆ ನಾವೀಗ ಕಾವಲಿಯನ್ನು ಬಿಸಿ ಆಗಲಿಕ್ಕೆ ಇಟ್ಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ ನಾನು ಈಗೊಂದು ಕಾವಲಿಯನ್ನು ಇಟ್ಟುಕೊಂಡು ಗ್ಯಾಸ್ ಉರಿಸಿದ್ದೇನೆ. ಈಗ ಮೊದಲಿಗೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳೋಣ. ನೋಡಿ ನಮ್ಮ ಮಸಾಲ 2ಕ್ಕೆ ಸಹ ಹಾಕಿ ರೆಡಿಯಾಗಿ ಉಂಟು. ಇದಕ್ಕೆ ನಾನು ಇನ್ನೊಂದಕ್ಕೆ ಸ್ವಲ್ಪ ಕಡಿಮೆ ಮಾಡಿದ್ದೇನೆ, ಮಕ್ಕಳಿಗೆ ಕೊಡದಾದ್ರೆ ಸ್ವಲ್ಪ ಕಡಿಮೆಯಲ್ಲಿ ನೀವು ಹಾಕೊಳ್ಬೇಕು. ಈಗ ಇದಕ್ಕೆ ಎಣ್ಣೆಯನ್ನು ಹಾಕೊಳ್ಳೋಣ. ನಾನು ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಿದ್ದೇನೆ, ನೀವು ನಿಮಗೆ ಯಾವುದು ಎಣ್ಣೆ ಬೇಕು ಆ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ಬೋದು. ಬಿಸಿಯಾದ ಕೂಡಲೇ ಹಾಕೊಳ್ಳಿ. ನೋಡಿ ಒಂದು ಈಗ ಎಲ್ಲ ಒಟ್ಟಿಗೆ 2 ಒಟ್ಟಿಗೆ ಕಾಯಿಸ್ಲಿಕ್ಕೆ ಆಗುದಿಲ್ಲ. ಒಂದು ಕರಿಬೇವಿನ ಎಲೆಯನ್ನು ಹಾಕೊಳ್ಳಿ, ಮತ್ತೆ ಅದರ ಮೇಲೆ ನೋಡಿ ಹೀಗಿದ್ದದನ್ನು ಹೀಗೆ ತಿರುಗಿಸಿಕೊಂಡು ಹೀಗೆ ಹಾಕಿ. ಈಗ ನೋಡಿ ಇದರ ಮೇಲೆ ಒಂದೊಂದು ಕಟ್ಸ್ ಬೇಕಿದ್ರೆ ಒಂದು ನೀವು ಮಾಡಿಕೊಳ್ಬಹುದು, ಅದು ಮೊದಲೇ ಬೇಕಿದ್ರೆ ಮಾಡಿಕೊಳ್ಬಹುದು. ಇನ್ನು ಈ ಮಸಾಲೆಯನ್ನು ಇದರ ಮೇಲೆ ಉರಿಗೆ ದೊಡ್ಡ ಉರಿ ಇರಲಿ. ಈಗ ಇನ್ನು ಸ್ವಲ್ಪ ಮಸಾಲೆ ಹಾಕೋ ತನಕ ನೀವು ಸ್ವಲ್ಪ ದೊಡ್ಡ ಉರಿ ಇದ್ದು ಮತ್ತೆ ಸಣ್ಣ ಉರಿಯ ಮಾಡಿಕೊಳ್ಬೇಕು. ಹೀಗೆ ಇಷ್ಟು ಅಗಾಲದಲ್ಲಿ ಇದಕ್ಕೆ ಫುಲ್ ಕಟ್ಸ್ಗಳನ್ನು ಸಹ ಮೊದಲೇ ಹಾಕೊಂಡು ನೀವು ಮಾಡಬಹುದು, ಅದರ ಒಳಗೆ ಎಳೀತದೆ ಆಗ. ಈಗ ಹೆಚ್ಚಿನ ಇದು ಹಾಕೊಳ್ಬೇಡಿ, ಮಸಾಲ ಫುಲ್ ಕವರ್ ಆಗಿ. ಹೀಗೆ ಒಂದು 5 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ನಾವು ಇದನ್ನು ಬೇಯಿಸಿಕೊಳ್ಳೋಣ. ನೋಡಿ ವೀಕ್ಷಕರೇ, 2 ನಿಮಿಷಗಳ ಬಳಿಕ ನೋಡಿ ಇದು ಎಣ್ಣೆ ಹೀಗೆ ಉಂಟಲ್ಲ, ಇದನ್ನು ಸ್ವಲ್ಪ ಹೀಗೆ ಮಾಡಿಕೊಳ್ಳೋಣ. ಈಗ ಸ್ವಲ್ಪ ಇನ್ನೊಂದು ಒಗ್ಗರಣೆ ಸೊಪ್ಪನ್ನು ನಾವು ನೋಡಿ ಇದರ ಮೇಲೆ ಹೀಗೆ ಅಂಟಿಸಿಕೊಂಡು ಇದನ್ನು ನಿಧಾನಕ್ಕೆ ತಿರುಗಿಸೋಣ. ನೋಡಿ ಹೇಗೆ ಬಂದಿದೆ. ಇದರ ಮೇಲೆ ಬೇಕಿದ್ರೆ ಇನ್ನು ಸ್ವಲ್ಪ ಮಸಾಲೆಯನ್ನು ನೋಡಿ ಹೀಗೆ ಇನ್ನೊಂದು ಸರ್ತಿ ಸ್ವಲ್ಪ ಮಾಡಿಕೊಳ್ಬೋದು, ಹಾಕೊಳ್ಬೋದು. ಬಹಳ ರುಚಿಕರ ಆಗಿರ್ತದೆ. ಸ್ವಲ್ಪ ಮಾತ್ರ ಪೇಷನ್ಸ್ ಅಲ್ಲಿ ಸ್ವಲ್ಪ ಕಾಯಿಸಿಕೊಳ್ಬೇಕು.
ಇನ್ನೊಂದ್ಸತಿ ಅಡಿ ಮೇಲೆ ಮಾಡ್ಲಿಕ್ಕೆ ಉಂಟು. ಅಡಿಕಾದ ಮೇಲೆ ನೋಡಿ ಎಣ್ಣೆಯನ್ನು ಹೀಗೆ ನೋಡಿ ವೀಕ್ಷಕರೇ, ಸಣ್ಣ ಉರಿಯಲ್ಲಿ ನಾನು 5 ನಿಮಿಷಗಳ ಕಾಲ ಇದನ್ನು ಇಟ್ಕೊಂಡಿದ್ದೇನೆ. ಸಾಕು ನೋಡಿ. ಇನ್ನೀಗ ಟರ್ನ್ ಮಾಡುವ. ನೋಡಿ ಆಯ್ತು. ರುಚಿಕರವಾದ ಕೊರಿಯಾಂಡರ್ ಫ್ರೈ ಮಸಾಲ, ಕೊರಿಯಾಂಡರ್ ಫಿಶ್ ಫ್ರೈ ಮಸಾಲ ರೆಡಿ ಆಯಿತು. ಈಗ ನೋಡಿ ಇದನ್ನೀಗ ನಾನು ಆಫ್ ಮಾಡಿಕೊಳ್ತಿದ್ದೇನೆ. ಇನ್ನು ಸರ್ವಿಂಗ್ ಟೈಮ್. ವೀಕ್ಷಕರೇ ನೋಡಿ, ನಾನು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಸರ್ವ್ ಮಾಡೋಣ. ಏನು ಚೆನ್ನಾಗಿ ಬಂದಿದೆ ನೋಡಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಕೆಲವೇ 15-20 ನಿಮಿಷಗಳ ಒಳಗೆ ಒಂದು ರುಚಿಕರವಾದ ಹಾಗೂ ಒಂದು ಸ್ಪೆಷಲ್ ಆದ ಕೊರಿಯಾಂಡರ್ ಫಿಶ್ ಮಸಾಲ ಫ್ರೈ ಬಹಳ ರುಚಿಕರವಾಗಿರುತ್ತದೆ. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.